ಹೇಳಿ ಬಾವ್ನವ್ರೆ, ಏನು ವಿಷಯ? ಸುನಿಲ್ ವಿಷಯದಲ್ಲಿ ನಿನ್ನಿಂದ ಒಂದು ಕ್ಲಾರಿಟಿ ಬೇಕಿತ್ತಮ್ಮ. ಕ್ಲಾರಿಟಿ ಅಲ್ಲ, ಕನ್ಫರ್ಮೇಶನ್. ಸಾರಿ, ಕನ್ಫರ್ಮೇಶನ್. ಏನು ಕನ್ಫರ್ಮೇಷನು? ಅದೇ ಸುನಿಲ್ ಬಗ್ಗೆ ನಿನ್ನ ಅಭಿಪ್ರಾಯ ಏನು, ನಿನ್ಗೇನು ಅನ್ಸುತ್ತೆ ಅದ್ರ ಬಗ್ಗೆ. ನಾನು ಅವತ್ತೇ ಹೇಳಿದ್ನಲ್ಲ ಅಕ್ಕರೆ, ಏನು ಸ್ಪೆಷಲ್ ಫೀಲಿಂಗ್ ಅಂತ ಏನೂ ಇಲ್ಲ. ನಿಮ್ಗಳ ನಿರ್ಧಾರನೇ ನನ್ನ ನಿರ್ಧಾರ. ಮಲ್ಲಿ, ನಮ್ಮ ನಿರ್ಧಾರನ ಹಾಗೆಲ್ಲ ನಿನ್ ಮೇಲೆ ಹೇರೋದಕ್ಕಾಗಲ್ಲ. ನೋಡಮ್ಮ ಮಲ್ಲಿ, ನಮ್ಮ ಊಟ ನಾವೇ ಮಾಡ್ಬೇಕಲ್ವಾ? ಈಗ ನನಗೇನೋ ಜಾಮೂನ್ ಇಷ್ಟ ಅಂತ ಅದನ್ನೇ ತಂದು ನಿನಗೂ ಹಾಕಕ್ಕಾಗಲ್ಲ ಅಲ್ವಾ? ನಂಗೆ ಜಾಮೂನ್ ಇಷ್ಟ. ಅವ್ರು ಹೇಳೋ ಮೀನಿಂಗ್ ಏನಂದ್ರೆ, ಈಗ ನಮ್ಮಿಬ್ರಿಗೂ ಚಾಕ್ಲೇಟ್ ಫ್ಲೇವರು, ಬಟರ್ ಸ್ಕಾಚ್ ಫ್ಲೇವರ್ ಇಷ್ಟ ಐಸ್ ಕ್ರೀಮಲ್ಲಿ, ಆದ್ರೆ ನಿನಗೆ ಗಡ್ಬಡಿ ಇಷ್ಟ, ಅದನ್ನ ಹೇಳಕ್ ಬರ್ತಿದ್ದಾರೆ. ನಾನು ಎಕ್ಸಾಂಪಲ್ ಕೊಟ್ಟಿದ್ದು ಅಷ್ಟೇನೆ. ನಿನ್ನ ಮನ್ಸಲ್ಲಿ ಏನಿದೆ ಅಂತ ಹೇಳು, ಖಂಡಿತ ನಾವು ನಿನ್ನ ಜಡ್ಜ್ ಮಾಡಲ್ಲ. ಏನು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಅವನ್ ಇಷ್ಟ ಅಂತೇನಿಲ್ಲ, ಆದ್ರೆ ಅವನ ಜೊತೆ ಇದ್ದಾಗ ಖುಷಿಯಾಗಿರ್ತೀನಿ. ನಾನು ನಿಮ್ಮ ಜೊತೆ ಹೇಗೆ ಎಲ್ಲ ವಿಷಯಗಳನ್ನು ಹೇಳ್ಕೊಳ್ತೀನೋ ಹಾಗೇನೆ ಅವನ ಜೊತೆನೂ ಎಲ್ಲ ವಿಷಯಗಳನ್ನು ಹೇಳ್ಕೋಬಹುದು ಅಂತ ಅನ್ಸುತ್ತೆ ಅಷ್ಟೇ. ಆದರೆ ಇದು ಸ್ನೇಹನ, ಪ್ರೀತಿನ, ಇನ್ನೇನು ಅಂತ ನನಗೆ ಹೇಳ್ದಾಗ ಗೊತ್ತಾಗ್ತಾ ಇಲ್ಲ, ಉತ್ತರನೂ ಸಿಗ್ತಾ ಇಲ್ಲ. ಒಟ್ಟಿನಲ್ಲಿ ಅವನು ಓಕೆ, ತೆಗ್ದಾಕುವಂಥ ಹುಡುಗ ಏನಲ್ಲ. ನೋಡ್ಮಲ್ಲಿ, ಸ್ನೇಹಕ್ಕೂ ಪ್ರೀತಿಗೂ ಅಂತ ದೊಡ್ಡ ವ್ಯತ್ಯಾಸ ಇಲ್ಲ. ಸ್ನೇಹ ಪ್ರೀತಿ ಎರಡೂ ಒಂದೇ. ಎಲ್ಲಿ ಸ್ನೇಹ ಇರುತ್ತೋ ಅಲ್ಲಿ ಪ್ರೀತಿ ಇರುತ್ತೆ, ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಸ್ನೇಹ ಇರುತ್ತೆ. ಅದು ಬಹಳ ಸಹಜ. ತುಂಬ ವಿಷಯಗಳನ್ನ ನಾವು ಹಾಗೆ ಬೂತ್ ಕನ್ನಡಿ ಹಾಕಿ ಹುಡುಕ್ಬಾರ್ದು. ಒಟ್ಟಿನಲ್ಲಿ ನಿಮ್ಮಿಬ್ಬರ ನಡುವೆ ಬಾಂಧವ್ಯ ಇದ್ದರೆ ಅಷ್ಟು ಸಾಕು. ಒಬ್ಬ ಒಳ್ಳೆ ಗೆಳೆಯ ಆಗಿದ್ದವನು ಒಬ್ಬ ಒಳ್ಳೆ ಪಾರ್ಟ್ನರ್ ಕೂಡ ಆಗ್ತಾನೆ. ಈಗೇನು ನಿನಗೆ ಓಕೆ ಅಲ್ವಾ? ನಾವು ಈ ಮದುವೆ ಮಾತುಕತೆ ಎಲ್ಲ ಮುಂದುವರಿಸ್ಬೋದು ತಾನೆ? ಓಹೋ, ಅಲ್ಲೇ ನೀನು ಎಷ್ಟೊಂದಿದ್ದ ಅವಳು? ಅಂದ್ರೆ ಎಸ್ಸೆ.